ನಿಂಗಿತ್ತು ನೀವು ಬೇಕಲ್ಲ ನನಗೆ. ಇವಾಗ ಬೇಕು ಹೊಸ ಮನೆ ಹತ್ರ ಬಂದಿದ್ದೀವಿ. ಅವರು ನಾಳೆ ಶಿಫ್ಟ್ ಆಗ್ತಾ ಇದ್ದಾರೆ. ಸ್ಪೆಕ್ಸ್ ಚೇಂಜ್ ಮಾಡ್ಸಕ್ಕೆ ಬಂದು ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಗೋಗಿದೆ ವ್ಲಾಗ್ನ ಮಾಡಿ, ಬಿಕಾಸ್ ಚಿಟ್ಟಿ ಊರಿಗೆ ಹೋಗಿದ್ಲು. ಅದೇ ವ್ಲಾಗ್ ಲಾಸ್ಟ್, ಅದಾದಮೇಲೆ ಒಂದು ವ್ಲಾಗ್ನೂ ಮಾಡಿಲ್ಲ. ಸೊ ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ. ಪ್ಲಸ್ ಚಿಟ್ಟಿ ಇಲ್ಲ ಅಂತಂದರೆ ನನಗೆ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟು ಬರೋಲ್ಲ, ಮಾಡೋದಿಲ್ಲ. ಅದು ನೋಡಿದ್ರೇ ವ್ಲಾಗ್ಸ್ ಎಲ್ಲ ಮಾಡೋದು ನಾನು. ಸೊ ಆ್ಯಕ್ಚುಲಿ ಸ್ಯಾಟರ್ಡೆ ಮತ್ತು ಸಂಡೇ ನನ್ನ ಫ್ರೆಂಡ್ದು ಮದುವೆ ಇತ್ತು ಮೈಸೂರಲ್ಲಿ, ಬಟ್ ಅಲ್ಲಿಗೆ ಹೋಗ್ಬೇಕಿತ್ತು. ಇವಾಗ ತುಂಬ ಸಮ್ಮರ್ ಅಲ್ವಾ, ಬೇಡ ಅಂತೇಳಿ ಚಿಟ್ಟಿನ ಕರ್ಕೊಂಬರೋಕ್ಕೆ ಹೋಗಿರಲಿಲ್ಲ. ನಾವೇ ಇಬ್ಬರೇ ಹೋಗೋಣ ಮದುವೆಗೆ ಅಂದ್ಕೊಂಡ್ವಿ. ಬಟ್ ನಮ್ಮ ಅಮ್ಮ ಇವತ್ತು ಬರ್ತಾ ಇದ್ದಾರೆ. ಅಂದರೆ ಒಂದು ಮದುವೆ ಇತ್ತು, ಅವರು ನೈಟ್ ಹೋಗಿ ಹಾಗೆ ವಾಪಸ್ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಆಮೇಲೇನೋ ಅಲ್ಲಿ ಸ್ವಲ್ಪ ಯಾರೋ ಬರಲ್ಲ ಅಂತ ಹೇಳಿ ಇವಾಗ ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮ ಮತ್ತು ನನ್ನ ಮಗಳು ಚಿಟ್ಟಿ ಬರ್ತಾ ಇದ್ದಾರೆ. ಇವಾಗ ಸುಮ್ಮನೆ ಕೂತಿರಲ್ಲ. ಸೊ ಹೊರಟಿಲ್ಲ ಅಂದರೆ ಇನ್ನೊಂದು 15 ಮಿನಿಟ್ಸ್ ಹೊರಡ್ತೀನಿ ಅಂತ ಹೇಳಿದರು. ಸೊ ಹೆಂಗೂ ಬರ್ತಾಳಲ್ಲ, ಸುಮ್ಮನೆ ಮತ್ತೆ ಅಂತ ಊರಿಗೆ ಕಳಿಸೋದು, ಮದುವೆ ಕರ್ಕೊಂಡು ಹೋಗೋಣ, ಇವಾಗ ಸ್ವಲ್ಪ ಬಿಸಿಲು ಕಮ್ಮಿ ಆಗಿದೆಯಲ್ಲ ಅಂತ ಅನ್ಕೊತಾ ಇದ್ದೀನಿ ನಾನು. ಸೊ ಚಿಟ್ಟಿ ಬರ್ತಾ ಇದ್ದಾಳೆ, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಸೊ ನಮ್ಮ ದೊಡ್ಡಮ್ಮ ಬರ್ತಾಯಿದ್ರೆ. ಇವತ್ತು ಥರ್ಸ್ಡೇ, ನಾವು ನಾನ್ ವೆಜ್ ತಿನ್ನಲ್ಲ, ನಮ್ಮ ದೊಡ್ಡಮ್ಮ ಮಾತ್ರ ತಿನ್ನೋದು. ಸೊ ಅದಕ್ಕೋಸ್ಕರ ಅಂತೇಳಿ ಏನಾದರೂ ಚಿಕನ್ ಏನಾದರೂ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ನನಗೆ ಒಂದು ಸೀರೆ ತೊಗೊಂಬರೋಣ ನಮ್ಮ ದೊಡ್ಡಮ್ಮಗೆ, ಅಂದರೆ ಫಸ್ಟ್ ಟೈಮ್ ಬರ್ತಾ ಇರೋದು ನಮ್ಮ ಮನೆಗೆ ಅವರು. ಸೊ ಅದಕ್ಕೆ ಒಂದು ಸೀರೆ ಮತ್ತು ಚಿಕನ್ ಐಟಮ್ಸ್ ಏನಾದರೂ ತೊಗೊಂಬರೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಸೊ ಬರ್ತಾರೆ ಇನ್ನೊಂದು 1.5 2 ಅವರ್ಸಲ್ಲಿ ಬರ್ತಾರೆ. ಚಿಟ್ಟಿ ಬಂದಮೇಲೆ ಏನಂತ ತೋರಿಸ್ತೀನಿ. ಆ್ಯಂಡ್ ಇವಾಗ ಆಚೆ ಹೋಗ್ತಾಯಿದ್ದೀನಿ. ಸೊ ಏನೇನು ತೊಗೋತೀನಿ, ಏನು ಮಾಡ್ತೀನಿ ಅಂತ ಈ ಬ್ಲಾಗಲ್ಲಿ ನೋಡಿ. ಮಾಡ್ತಾರೆ. ಕಿಟಕಿ ಐತಲ್ಲ ರೂಮಲ್ಲಿ, ಅಡುಗೆ ಮನೆಗೆ ಐತಿ ಈ ಕಡೆ. ಖಾಲಿ ಇದ್ದಾಗಲೇ ಒಂಥರ ಕಾಣಿಸುತ್ತೆ, ಇದ್ದಾಗಲೇ ಒಂಥರ ಕಾಣಿಸುತ್ತಲ್ಲ. ಅವ್ರಿಗೆ ಹೇಳಿದ್ರೆ ಬೇರೆ ಕೆಲಸ ಆಗುತ್ತೆ, ಅವ್ರಿಗೆ ಬೇರೆ ಮಾಡ್ತಾರೆ ಅಂತ ನೋಡಿ. ನಮ್ಮ ಮನೆಯಲ್ಲಿ ಈ ಕಡೆ ಇವತ್ತು ಆಗ್ಬಿಡುತ್ತಾ ಎಲ್ಲರಿಗೆ. ನಮ್ಮ ದೊಡ್ಡಮ್ಮಗೆ ಸೀರೆ ತೊಗೊಳ್ಳೋಣ ಅಂತ ಬಂದ್ವಿ. ಫಸ್ಟು ಒಂದು ಅಂಗಡಿಗೆ ಹೋದ್ವಿ. ಅಲ್ಲಂತೂ ಪ್ರೈಸ್ ಸಿಕ್ಕಾಪಟ್ಟೆ ಜಾಸ್ತಿ ಹೇಳಿದ್ರು. ಅದಕ್ಕೆ ಗೊತ್ತಿರೋರು ಅಂಗಡಿ ಇದು, ಉಷಾ ಅವ್ರಿಗೆ ಗೊತ್ತಿರೋರೊಬ್ರು ಇದ್ದರು ಅಂಗಡಿ. ಸೊ ಅಲ್ಲಿಗೆ ಬಂದು ಈ ಸೀರೆನ ನಮ್ಮ ಅಮ್ಮಂಗೆ ಮತ್ತು ನಮ್ಮ ಅಕ್ಕಂಗೆ ಎಲ್ಲ ಫೋಟೋ ಕಳಿಸಿ ಅವ್ರ ಒಪ್ಪಿಗೆ ತೊಗೊಂಡು ಇದನ್ನು ಫೈನಲ್ ಮಾಡಿದ್ದೀನಿ. ಇದನ್ನು ತೊಗೊಂಡು ಬಿಲ್ ಮಾಡಿಸಿ ನೆಕ್ಸ್ಟು ತರಕಾರಿ ಎಲ್ಲ ತೊಗೊಬೇಕಿತ್ತು, ಅದನ್ನು ಎಲ್ಲ ತೊಗೊಂಡು ಮತ್ತು ಚಿಕನ್ ಮಟನ್ ಎಲ್ಲ ತೊಗೊಂಡು ವಾಪಸ್ ಮನೆಗೆ ಬಂದ್ವಿ ನಾವು. ನನಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಫಸ್ಟ್ ಟೈಮ್ ಈ ಥರ ಎಲ್ಲ ತೊಗೊಂಬಂದಿದ್ದು ನಾನು, ಯಾವಾಗಲೂ ಹೋಗಿರಲಿಲ್ಲ. ನನಗಂತೂ ಎಲ್ಲೆಲ್ಲಿ ಅಂಗಡಿಗಳಿದ್ದಾವೆ ಅನ್ನೋದೇ ಗೊತ್ತಿಲ್ಲ. ಅಂದರೆ ನಮ್ಮ ಹಸ್ಬೆಂಡೇ ತೊಗೊಂಬರ್ತಾಯಿದ್ದು, ಫಸ್ಟ್ ಟೈಮ್ ನಾನು ಹೋಗಿರೋದು. ಇವಾಗ ಹೋಗಿರೋದಿಲ್ಲರೆ ಹೇಳ್ಬಿಟ್ರೆ ಮಿಕ್ಕಿ ಟೈಮಲ್ಲಿ ಮಾತ್ರ ಹೋಗಲ್ಲ, ಇವಾಗ ಹೋಗಿದೆಯಲ್ಲ ಅಂತ ಹೇಳ್ತಾರೆ. ಸೀರೆ ತೊಗೊಂಬರೋಕೆ ಹೋಗ್ತಿದ್ವಲ್ಲ, ಹಂಗೆ ಆನ್ ದ ವೇ ತೊಗೊಂಡ್ಬಿಡೋಣ ಅಂತ. ಬಿಕಾಸ್ ನಮ್ಮ ಮನೆಯವ್ರು ಯಾವಾಗ ಬರ್ತಾರೆ, ಎಷ್ಟು ಗಂಟೆ ಬರ್ತಾರೆ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಎಲ್ಲ ತೊಗೊಂಬಂದ್ಬಿಟ್ಟೆ. ಸೊ ಇವಾಗ ಅವ್ರು ಬರೋಷ್ಟೆಲ್ಲ ಎಲ್ಲ ರೆಡಿ ಮಾಡಿ ಕೊಡ್ತೀನಿ. ಅವರೇ ಬಂದು ಅಡುಗೆ ಮಾಡ್ತಾರೆ, ನನ್ನ ಕೈಲಂತೂ ಅಡುಗೆ ಮಾಡೋಕ್ಕಾಗಲ್ಲ. ಸುಸ್ತಾಗೋಯ್ತು ನನಗಂತೂ. ಫುಲ್ ಕೈ ನೋಡಿ ರೆಡ್ ಆಗಿಬಿಟ್ಟಿದೆ, ಕವರ್ಗಳು ಇಟ್ಕೊಂಡು ತಿನ್ನಲ್ಲ ಇವತ್ತು, ಅದೇ ಬೇಜಾರು. ನಮ್ಮ ಮಮ್ಮಿ ಮತ್ತು ಹಸ್ಬೆಂಡ್ ಇಬ್ಬರೇ ತಿನ್ನೋದು. ನಮ್ಮಮ್ಮನೂ ಥರ್ಸ್ಡೇ ತಿನ್ನಲ್ಲ, ನಾನು ಥರ್ಸ್ಡೇ ತಿನ್ನಲ್ಲ. ನನ್ನ ಮಗಳು ತಿಂತಾಳೆ, ಅವಳೊಬ್ಳಿಗೆ ತಿನ್ನಿಸ್ಬೇಕು. ಸೊ ವೇಟಿಂಗ್ ನನ್ನ ಮಗಳಿಗೋಸ್ಕರ ಯಾವಾಗ ಬರ್ತಾಳೆ ಅಂತ. ಯಾರಿದು ಯಾರು ನೀವು? ಯಾರು ನೀನು? ಅಮ್ಮಮ್ಮ ಹೋಯ್ತಲ್ಲ, ನೀನು ಹೋಗಲ್ವಾ? ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬಸ್ ಬಂತ, ಹೋಯ್ತ್ಯಾ? ಹಾಂ, ಇದೇನಿದೆ ನಿಮ್ದು ಆಟ ಪಾಪ? ಹಾಂ
ಅಲ್ಲೆಲ್ಲ ಸೈಡಲ್ಲಿ ಆಟಾಡಿ ಬಂದ್ರಲ್ಲ ನೀವು. ಏ ಈ ಕಡೆ ಬಾ ಮಮ್ಮ. ಇವು ಪಾರ್ಕಲ್ಲಿ ಆಟ ಆಡ್ಸೋಣ ಬಂದರೆ ನನ್ನೇ ಆಟ ಆಡಿಸ್ತಾರೆ ಇವರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ ಅಲ್ವಾ. ಈ ಕಡೆ ಬಾ. ಹೆಂಗಪ್ಪ ವಿಡಿಯೋ ಮಾಡಿದ? ಅಯ್ಯೋ 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 ಅಯ್ಯೋ. ಏನು ವಿಡಿಯೋ ಮಾಡ್ತಾ ಇದ್ದೀರಾ? ಹಾಂ ಮಾಡಿ ಇನ್ನೊಂದ್ಸಲ ಬನ್ನಿ ಇಲ್ಲಿ. ಏ ಚಿಟಿ, ಹಾ ಬಿಡಿ ಸಾಕು, ಬಿದ್ಗಿದ್ದೀರಾ. ಸೂಪರ್ ನೀನು. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಇವರು ಕ್ಯಾಮ್ರಾಮ್ಯಾನು, ಅವ್ರು ಆಡೋದು. ನಡಿ 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 ನಡಿ. ಚಪ್ಪಲ್ ಹಾಕಿಲ್ಲ, ಹೆಂಗ್ ನಡೀತಾ ಇದ್ರ ಮೇಲೆ? ಇದ್ರ ಮೇಲೆ ನಡಿ. ಚಲ್ವೆ, ಹೇ ಚಲ್ವೆ. ಸೂಪರ್. ನಿಮ್ಮ ಮಮ್ಮಿ ಹೊಸ ಮನೆ ಹತ್ರ ಹೋಗಿದಾರಂತೆ ಕ್ಲೀನ್ ಮಾಡಕ್ಕೆ. ಅಲ್ಲಿಗೆ ಹೋಗ್ಬೇಕಂತೆ ನೀವು. ನೀನೊಬ್ನೇ ಹೋಗಕ್ಕಾಗಲ್ವಾ? ಹೇಗೆ? 4th ಸ್ಟ್ಯಾಂಡರ್ಡ್ ಹುಡುಗ ನೀನು. ಹಾಂ 5th? 4th ತಾನೇ ಇವಾಗ. ಬರೀ ಸುಳ್ಳು ಪಾಪ ಸಿಟಿಮ. ಫೀಕು ಬರೀ ಸುಳ್ಳು. ಹೋಗ್ಬೇಕಾದ್ರೆ ಅಲ್ಲಿ ಹೋಗೋಣ ನಿಮ್ಮ ಮನೆ ಹತ್ರ. ಏ ಎಷ್ಟು ಮಾತಾಡ್ತೀರಿ? ಬಂದ್ರಲ್ಲ ಸುಮ್ಮನೆ. ಯಪ್ಪ ಇದೀವಿ ಇವಾಗ. ಇವಾಗ ಬೇಕು ಹೊಸ ಮನೆ ಹತ್ರ ಬಂದಿದ್ದೀವಿ. ಅವರು ನಾಳೆ ಶಿಫ್ಟ್ ಆಗ್ತಾ ಇದ್ದಾರೆ. ನಾವು ಪಾರ್ಕ್ ಹೋಗಿದ್ವಲ್ಲ ನಿನ್ನೆ, ಅವರು ಕ್ಲೀನ್ ಮಾಡೋಕ್ಕೆ ಹೇಳಿದ್ರಂತೆ. ಸೊ ಅದಕ್ಕೆ ಬಂದಿದ್ದಾರೆ, ಕ್ಲೀನ್ ಮಾಡಿ ತಗೋಣ ಅಂತ. ಬಿಕಾಸ್ ನಾಳೆ ಹಾಲು ಉಳಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ಬಂದಿದ್ದೀವಿ ಇಲ್ಲಿ. ಬೆಳಿಗ್ಗೆ ತೋರಿಸಿದೆ ಆ್ಯಕ್ಚುಲಿ ವಿಡಿಯೋದಲ್ಲಿ. ಅದೇ ಮನೆ ಸೇಮ್ ಅಲ್ಲಮ್ಮ. ಏನ್ ಕಿತ್ತಾಡ್ದೊಬ್ರು ರೂಮ್ ಒರ್ಸಿ, ಒಬ್ರು ಹಾಲು ಒರ್ಸಿ ಸಾಕು ಪಾಪ. ಅವಳು ಹಾಲು ಇರೋ, ಅದು ಒರ್ಸ್ಕೊಡ್ತಾಳೆ. ನೀನು ಹಾಲು ಒರ್ಸಿದಂತೆ. ಏನ್ ಪಾಪ ಒಂಚೂರು ಹೇಳಿದ ಮತ್ತೆ ಕೇಳಲ್ಲ ನೀನು. ಪೀಕ ಅಪ್ಪ ಕರಿತೈತೆ ನಿಮ್ಮ ಪಪ್ಪ. ಸ್ಪೆಕ್ಸ್ ಚೇಂಜ್ ಮಾಡ್ಸಕ್ಕೆ ಬಂದು ನನ್ನ ಸ್ಪೆಕ್ಸ್ದು ಲೆನ್ಸ್ ಚೇಂಜ್ ಮಾಡಿಸ್ಬೇಕಿತ್ತು. ಅದಕ್ಕೆ ಅಂತ ಹೇಳಿ ಟೈಟಾನ್ ಐ ಅಂತ ಒಂದು ಶೋರೂಮ್ ಇತ್ತು, ಅಲ್ಲಿಗೆ ಬಂದಿದ್ವಿ. ಸೊ ಅಲ್ಲಿ ನನ್ನದು ಲೆನ್ಸ್ ಚೇಂಜ್ ಮಾಡೋಕ್ಕೆ ಕೊಟ್ಬಿಟ್ಟು ಬಂದ್ವಿ. ಅವ್ರು ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವರಿಬ್ರನ್ನ ಕರ್ಕೊಂಬಂದ್ಬಿಟ್ಟು ನಮಗಂತೂ ಸಾಕಾಗೋಯಿತು. ಅಷ್ಟು ಟಾರ್ಚರ್ ಕೊಟ್ಟರು ನಮಗಿಬ್ರು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.